ಗಳಿಗೆ ನೋಡಿ ಪ್ರೀತಿ ಹುಟ್ಟಲ್ಲ, ಕಾಲ ನೋಡಿ ತಾಯಿ ಹಂಗಂತ ಹಿಂಗಂತ ಏನೇನು ಅಂತಾರಲ್ಲ. ಗಳಿಗೆ ನೋಡಿ ಪ್ರೀತಿ ಹುಟ್ಟಲ್ಲ, ಕಾಲ ನೋಡಿ ತಾಯಿ ಹಂಗಂತ ಹಿಂಗಂತ ಏನೇನು ಅಂತಾರಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಮೈ ನ್ಯೂ ವಿಡಿಯೋ. ಈ ವಿಡಿಯೋ ಏನಪ್ಪ ಅಂದರೆ ಫ್ರೀನಲ್ಲಿ ವಾಚ್ ಮಾಡಿದ್ರಲ್ಲ, ಆ ರೀತಿಯಾಗಿ ನಿಮ್ಮ ಇಮೇಜ್ನ ಆ್ಯಡ್ ಮಾಡಿ ಎಡಿಟ್ ಮಾಡೋದಂತ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಪ್ರಿವ್ಯೂ ಆಗಿ ಅನ್ನಿಸ್ತಂತ ಕಾಮೆಂಟ್ ಮೂಲಕ ತಿಳಿಸಿ. ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿರೋ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡಿ ಫ್ರೆಂಡ್ಸ್, ಅಲೈಟ್ ಮೋಷನ್ ಆ್ಯಪ್ ಎಲ್ಲಪ್ಪ ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಲಿಂಕ್ ಇದೆ, ಅಲ್ಲಿ ಹೋಗಿ ಜಾಯ್ನ್ ಆಗಿ ನನ್ನ ಕೇಳಿ ನಾನು ನಿಮಗೆ ಅಲೈಟ್ ಮೋಷನ್ ಆ್ಯಪ್ನ ಕೊಡ್ತೀನಿ. ಹಾಗೆ ಮೊದಲನೇದಾಗಿ ಓಪನ್ ಮಾಡಿದ ನಂತರ ಪ್ಲಸ್ ಸಿಂಬಲ್ ಮಗಳು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬೀಟ್ ಮಾರ್ಕು ಮತ್ತು ಶೇಕ್ ಎಫೆಕ್ಟ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡೀನಿ, ಅಲ್ಲಿ ಹೋಗಿ ಇಂಪೋರ್ಟ್ ಮಾಡ್ಕೊಂಡು ನಿಮ್ಮ ಅಲೈಟ್ ಮೋಷನ್ಗೆ ಬರುತ್ತೆ. ಅದೇ ರೀತಿಯಾಗಿ ಮತ್ತು ಫುಲ್ ಪ್ರಾಜೆಕ್ಟ್ ಕೂಡ ಕೊಟ್ಟಿರ್ತೀನಿ. ಮೊದಲನೇದಾಗಿ ಮತ್ತು XML ಫೈಲ್ ಬೇಕಾದರೆ ನನ್ನ ವಾಟ್ಸಪ್ಗೆ ಜಾಯ್ನ್ ಆಗಿ ಅಲ್ಲಿ ಕೇಳಿದರೆ ನಾನು ಕೊಡ್ತೀನಿ. ಮೊದಲನೇದಾಗಿ ಬೀಟ್ ಮಾರ್ಕ್ ಶೀಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ 0.0 ಸೆಕೆಂಡ್ಗೆ ನಿಂತ್ಬಿಟ್ಟು ಇಲ್ಲೇನಿಲ್ಲ ಫ್ರೆಂಡ್ಸ್, ಒಂದು ಬ್ಲ್ಯಾಕ್ ಸ್ಕ್ರೀನಿಂದ ಒಂದು ಗ್ರೂಪ್ ಮಾಡಿರ್ತೀನಿ ಮತ್ತು ಒಂದು ಸಾಂಗ್ನ ಇಟ್ಟಿರ್ತೀನಿ. 0.0 ಸೆಕೆಂಡ್ಗೆ ನಿಂತ್ಬಿಟ್ಟು ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಬಂದುಬಿಟ್ಟು ಇಲ್ಲಿ ಇಮೇಜ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಂಪೋಸ್ ಮಾಡಿಬಿಟ್ಟು ಇಮೇಜು ಸರಿಯಾಗಿ ಅಡ್ಜಸ್ಟ್ ಆಗಿಲ್ಲಪ್ಪ ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ 15.2 ಸೆಕೆಂಡ್ವರೆಗೂ ಇಮೇಜ್ನ ಎಳಿಬೇಕಾಗತ್ತೆ. ಈ ರೀತಿಯಾಗಿ ಬೀಟ್ಗಳಿಗೆ ಇಮೇಜ್ನ ಕಟ್ ಮಾಡ್ತಾ ಹೋಗಿ. ಎಷ್ಟು ಬೀಟ್ವೆ ನೋಡಿ, 9 ಬೀಟ್ವೆ. 9 ಬೀಟ್ಗೂ ಇಮೇಜ್ನ ಕಟ್ ಮಾಡ್ತಾ ಹೋಗಬೇಕಾಗತ್ತೆ. ನಾನು ಕಟ್ ಮಾಡ್ತಾ ನೋಡಿ, ಈ ರೀತಿಯಾಗಿ ಕಟ್ ಮಾಡಿ. ಈ ರೀತಿಯಾಗಿ ಕಟ್ ಮಾಡಿದ ನಂತರ ಬ್ಯಾಕಿ ಬರೋಕ್ಕಾಗುತ್ತೆ. ಬ್ಯಾಕಿ ಬಂದು ಶೇಕ್ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಒಂದೇ ಇಮೇಜ್ದು ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಬ್ಯಾಕಿ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಎಲ್ಲ ಇಮೇಜ್ಗಳನ್ನು ಕಾಪಿ ಮಾಡ್ಕೊಂಡ್ಬಂದು ಅಲ್ಲಿ ಎಫೆಕ್ಟ್ನ ಪೇಸ್ಟ್ ಮಾಡೋಕ್ಕಾಗುತ್ತೆ. ಒಂದು ಇಮೇಜ್ಗೆ ನಾನು ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಸ್ನೇಹಿತರೆ, ಲಾಸ್ಟ್ನೇದು ಒಂದು ಇಮೇಜ್ನ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ನಂತರ ಬ್ಯಾಕಿ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಕೊನೆ ಬಂದ್ಬಿಟ್ಟು ಇಮೇಜ್ ಮೇಲೆ ಎಫೆಕ್ಟ್ನ ಪೇಸ್ಟ್ ಮಾಡಿ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಎಲ್ಲ ಸರಿಯಾಗಿ ಮಾಡಿನಿಲ್ಲ ಅಂತ. ಮಾಡಿದ ನಂತರ ಈ ರೀತಿಯಾಗಿ ಗ್ರೂಪ್ನ ಮೇಲ್ಗಡೆ ಒಯ್ಯಬೇಕಾಗತ್ತೆ. ಲಾಂಗ್ ಪ್ರೆಸ್ ಮಾಡಿ ಈ ಗ್ರೂಪ್ನ ಮೇಲ್ಗಡೆ ಒಯ್ಯಿರಿ. ಒಯ್ದ ನಂತರ ಆ್ಯಡ್ ಆಗುತ್ತೆ. ಆ್ಯಡ್ ಆದ ನಂತರ ಬ್ಯಾಕಿ ಬನ್ನಿ.
ಬಂದು ಶೇಕ್ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ 2 CC ಎಫೆಕ್ಟ್ನ ಕೊಟ್ಟಿರ್ತೀನಿ. ಡಬಲ್ ಚೌಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕಾಪಿ 2 ಲೇಯರ್ಸ್ ಅಂತ ಹಿಡಿದು ಬ್ಯಾಕಿ ವರ್ಕ್ ಆಗುತ್ತೆ. ಬ್ಯಾಕಿ ಬಂದು ಪಿಟ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡೋಕ್ಕಾಗುತ್ತೆ. ಈ ರೀತಿಯಾಗಿ ಪೇಸ್ಟ್ ಆದ ನಂತರ ನಿಮ್ಮ ವಿಡಿಯೋ ಫ್ರೀನಲ್ಲಿ ವಾಚ್ ಮಾಡಿದ್ರಲ್ಲ ಆ ರೀತಿಯಾಗಿ ರೆಡಿ ಆಗುತ್ತೆ. ಇದನ್ನು ಎಕ್ಸ್ಪೋರ್ಟ್ ಮಾಡೋದು ಯಾವ ರೀತಿಯಪ್ಪ ಅಂದರೆ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಪೋರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ಹೇಗೆ ಅನ್ನಿಸುತ್ತಾ ಕಮೆಂಟ್ನಲ್ಲಿ ಮೂಲಕ ತಿಳಿಸಿ. ಮೊದಲೇದಾಗಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ 1080 ಇದು ನಿಮ್ಮಲ್ಲಿ ಹೆವಿ ಡಿವೈಸ್ ಸಪೋರ್ಟ್ ಮಾಡಬೇಕು. ಇದು ಅಕಸ್ಮಾತ್ ಆಗಲಿಲ್ಲಪ್ಪ ಅಂದರೆ 720 ಇದರಲ್ಲಿ ಆಗುತ್ತೆ. ಪ್ರೀಮಿಯರ್ನ ಪುಲಿಟೋಲ್ ಕ್ವಾಲಿಟಿನ ಇಟ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ 100% ರೀಚ್ ಆದಂತೆ ವಿಡಿಯೋ ಸೇವ್ ಬರುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿ ಹೋಗಿ ಸೇವ್ ಆಗುತ್ತೆ. ಇಷ್ಟ ಫ್ರೆಂಡ್ಸ್, ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ವಿಡಿಯೋ ನೋಡಿ ಎಡಿಟ್ ಮಾಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.